ನಾನು ಒಂದು ಮಾತು ಹೇಳ್ತೇನೆ. ಇಲ್ಲಿ ಯುವಕರು ಒಬ್ಬರೇ ಪಕ್ಷ ಕಟ್ಟಲಿಕ್ಕಾಗಲ್ಲ. ಹಿರಿಯಕರ ಮಾರ್ಗದರ್ಶನ, ಹಿರಿಯಕರ ಅನುಭವ ಭಾಳ ಮುಖ್ಯ ಆಗ್ತದೆ. ನಾನು ಗಮನಿಸಿರ್ತಕ್ಕಂಥದ್ದು, ಇವತ್ತು ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಂದು ಪ್ರಾದೇಶಿಕ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತವಾದ್ದರಿಂದನೂ ಇವತ್ತಿನವರೆಗೂ ನಾನು ಯಾವುದೇ ಗ್ರಾಮಕ್ಕೆ ಹೋಗಲಿ, ಈ ಪಕ್ಷ ಉಳಿದಿರ್ತಕ್ಕಂಥದ್ದು, ಈ ಪಕ್ಷದಿಂದ ನನಗೇನೋ ಸಿಗುತ್ತೆ, ಪಕ್ಷದಿಂದ ನನಗೇನೋ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು ಯಾರೂ ಕೂಡ ಭಾವಿಸಿಲ್ಲ. ಬಹುಶಃ ಇಂಥ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲೂ ನಿಮಗೆ ಸಿಕ್ಕಲಿಕ್ಕಿಲ್ಲ. ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಹುಮ್ಮಸ್ಸು ತುಂಬಬೇಕಾಗಿದೆ. ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಿಂತ್ಕೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗಿದೆ. ಅದು ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮಂಥ ಯುವಕರು ಸಣ್ಣದಾಗಿ ಏನಾದ್ರು ಕೈ ಜೋಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ. ಬಡ್ಜೆಟ್ ಆದಮೇಲೆ ಮಾತಾಡ್ಬೋದು. ಬಡ್ಜೆಟ್ ಬಂದು ಮಣ್ಣೆ ಆಗಿ ನಿಮಗೆ ಬಡ್ಜೆಟಲ್ಲಿ ಇದಿದ್ದು ಕೊಟ್ಟಿದ್ದೀವಿ, ಇದಿದ್ದು ಸಿಕ್ಕಿಲ್ಲ ಅಂತ ಕೂತ್ಕೊ ಚರ್ಚೆ ಮಾಡ್ಬೋದು. ಅಲ್ಲಿವ್ರಿಗೆ ಕಾಯೋಣ. ಈಗ ನಾವೆಲ್ಲ ಗಮನಿಸ್ದಂಗೆ ಅಣ್ಣ, ಇವತ್ತು ನೌಕರರಿಗೆ ಇವತ್ತು ಸಂಬಳ ಕೊಡಲಿಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡುಗಳು ಸರಿಯಾಗಿ ಯಾಕೆಂದ್ರೆ ನಮ್ಮದು ಸಂಪತ್ಭರಿತವಾದಂಥ ರಾಜ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನೌಕರರಿಗೆ ಇವತ್ತು ಸಂಬಳ ಕೊಡ್ತಕ್ಕಂಥದ್ದಕ್ಕೆ ಈ ಹಣಕಾಸಿನ ವ್ಯವಸ್ಥೆ ಇವತ್ತೇನು ಫೈನಾನ್ಸ್ ಮಿನಿಸ್ಟ್ರು, ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೈನಾನ್ಸ್ ಖಾತೆಯನ್ನು ಭಾಳ ಗಟ್ಟಿಯಾಗಿ ನಿಭಾಯಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ವಿಫಲರಾಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.